ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಹೊಸಪೇಟೆಯಲ್ಲಿ ವಿವಿಧ ಸಂಘಟನೆಗಳು ಮೌನಾಚರಣೆಯ ಮುಖಾಂತರ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿ ದೇಗುಲದ ಬಳಿ ಮೌನಾಚರಣೆಯನ್ನು ನಡೆಸಲಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು, ಸ್ಕೌಟ್ಸ್ ಅಂಡ್ ಗೈಡ್ಸ್, ಶಾಲಾ ವಿದ್ಯಾರ್ಥಿಗಳು ಮೌನಾಚರಣೆಯ ಮುಖಾಂತರ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಇದ್ದಾರೆ. ಡಾಕ್ಟರ್ ಸಿಂಗ್ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆಯನ್ನು ನಡೆಸಲಾಗ್ತಾ ಇದೆ. ಹೊಸಪೇಟೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಮೌನಾಚರಣೆಯ ಮುಖಾಂತರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇರತಕ್ಕಂಥ ದೃಶ್ಯಗಳು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ಅವರ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರೇ ಡಾಕ್ಟರ್ ಮನಮೋಹನ್ ಸಿಂಗ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿದ್ದ ಸಿಂಗ್ ಭಾರತದ ಮೊದಲ ಸಿಖ್ ಪ್ರಧಾನಿಯಾಗಿದ್ರು. ಇವರ ಎಷ್ಟಿದೆ ಇವರ ಸಾಧನೆಗಳು ಅಂತಂದ್ರೆ ಇವ್ರನ್ನ ಸಾಧನೆಗಳ ಸರದಾರ ಅಂತಾನೆ ಇವ್ರನ್ನ ಕರೀತಾರೆ. ಅಷ್ಟು ಪ್ರಸಿದ್ಧರಾಗಿದ್ರು. ಇದರ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಭಾರತ ಕಂಡ ಶ್ರೇಷ್ಠ ಪ್ರಧಾನಿ, ಜಗತ್ತು ಕಂಡ ಅದ್ಭುತ ಆರ್ಥಿಕ ತಜ್ಞ, ದೇಶ ಮೆಚ್ಚಿದ ಹಣಕಾಸು ಮಂತ್ರಿ, ಅಭಿವೃದ್ಧಿಯ ಹರಿಕಾರ, ಆರ್ಥಿಕ ತಜ್ಞ, ಅಪರೂಪದ ರಾಜಕಾರಣಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ. ಅಭಿವೃದ್ಧಿಯ ಹರಿಕಾರ, ಆರ್ಥಿಕ ತಜ್ಞ, ಸಾಧನೆಯ ಸರದಾರ ಡಾಕ್ಟರ್ ಸಿಂಗ್. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಡೆದು ಬಂದ ಹಾದಿ ಅಂತಿಂತದಲ್ಲ. ಆರ್ಥಿಕ ತಜ್ಞರ ಸಾಧನೆ ಒಂದೆರಡಲ್ಲ. ಮನಮೋಹನ್ ಸಿಂಗ್ ಅಂದ್ರೆ ಅದು ಅಭಿವೃದ್ಧಿಯ ಹೆಮ್ಮರ. ಅವರ ಒಂದೊಂದು ಸಾಧನೆಗಳು ಅನನ್ಯ. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಜಾರಿಯಾದ ಪ್ರಮುಖ ಯೋಜನೆಗಳೇನು ಅಂತಾನೆ ತೋರಿಸ್ತೀವಿ ನೋಡಿ. ಆಧಾರ್ ಕಾರ್ಡ್. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲೇ ದೇಶದಲ್ಲಿ ಆಧಾರ್ ಕಾರ್ಡ್ ಯೋಜನೆ ಜಾರಿಗೆ ಬಂತು. ಈ ಮೂಲಕ ಭಾರತದ ಏಕರೂಪದ ಗುರುತಿನ ಕಾರ್ಡ್ ಯೋಜನೆಯನ್ನ ಪ್ರಾರಂಭಿಸಲಾಯಿತು. ನರೇಗಾ ಯೋಜನೆ. 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ವೇಳೆಗೆ ನರೇಗಾ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯ ಯೋಜನೆಯನ್ನ ಪರಿಚಯಿಸಲಾಯಿತು. ಪರಮಾಣು ಒಪ್ಪಂದ. ಡಾಕ್ಟರ್ ಮನಮೋಹನ್ ಸಿಂಗರ ಬಹುದೊಡ್ಡ ಸಾಧನೆ ಇದು. ಸಿಂಗ್ ಪ್ರಧಾನಿಯಾಗಿದ್ದ ವೇಳೆ ಭಾರತ ಮತ್ತು ಅಮೆರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತವು ಪರಮಾಣು ಇಂಧನ ಮತ್ತು ತಂತ್ರಜ್ಞಾನವನ್ನ ಖರೀದಿಸಲು ಮತ್ತು ಅವುಗಳನ್ನ ಮಾರಾಟ ಮಾಡಲು ಅವಕಾಶವನ್ನ ನೀಡಿತು. ಚಂದ್ರಯಾನದ ರೂವಾರಿ. ಇಸ್ರೋದ ಚಂದ್ರಯಾನ ಮತ್ತು ಮಂಗಳಯಾನದ ರೂವಾರಿ ಕೂಡ ಇದೆ ಡಾಕ್ಟರ್ ಮನಮೋಹನ್ ಸಿಂಗ್. ಸಿಂಗ್ ಪ್ರಧಾನಿಯಾಗಿದ್ದ ವೇಳೆಗೆ 2008 ಅಕ್ಟೋಬರ್ ರಂದು ಚಂದ್ರಯಾನ 1 ಉಡಾವಣೆಯಾಯಿತು. ಪೋಲಿಯೋ ನಿರ್ಮೂಲನೆ. ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಮಾಡಲು ಶ್ರಮಿಸಿದ್ದು ಕೂಡ ಇದೆ ಡಾಕ್ಟರ್ ಮನಮೋಹನ್ ಸಿಂಗ್. ಇದರ ಪರಿಣಾಮವಾಗಿ ಭಾರತ 13 ಜನವರಿ 2011 ರಂದು ತನ್ನ ಕೊನೆಯ ಪೋಲಿಯೋ ಪ್ರಕರಣವನ್ನ ದಾಖಲಿಸಿತ್ತು. ಸಿಂಗ್ ಆಡಳಿತಾವಧಿಯಲ್ಲಿ ಭಾರತ ಫೆಬ್ರವರಿ 24, 2012 ರಂದು WHO ಇಂದ ಪ್ರಮಾಣವನ್ನ ಪಡೆಯಿತು. ಜಗತ್ತು ಕಂಡ ಶ್ರೇಷ್ಠ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮನ್ನೆಲ್ಲರನ್ನ ಅಗಲಿರಬಹುದು. ಆದರೆ ಡಾಕ್ಟರ್ ಸಿಂಗ್ ನೆನಪು, ಅಭಿವೃದ್ಧಿ ಕಾರ್ಯಗಳು ಎಂದಿಗೂ ಅಮರ, ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮೂರಿನ ಹವಾಮಾನ ಇವತ್ತು ಹೇಗಿದೆ ಅಂತ ತಿಳ್ಕೋಬೇಕಾ? ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ AI ನಿಮಗೆ ನೀಡ್ತಾ ಇದೆ ನಿಮ್ಮೂರಿನ ವೆದರ್ ಅಪ್ಡೇಟ್. ಇವತ್ತು ದೆಹಲಿಯ ವೆದರ್ ಅಪ್ಡೇಟ್ ಹೆಂಗಿದೆ ನೋಡೋಣ ಬನ್ನಿ.
ಪ್ರಧಾನಿ ಮೋದಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ. ಅಂತಿಮ ನಮನಗಳನ್ನು ಸಲ್ಲಿಸಿದ್ದಾರೆ. ಮನಮೋಹನ್ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ಪಡೆದರು. ಕೇಂದ್ರ ಸಚಿವರಾದ ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ನಿವಾಸದಲ್ಲಿ ಅಂತಿಮ ದರ್ಶನವನ್ನ ಪಡೆದರು. ಪ್ರಧಾನಿ ಮೋದಿ ಅಂತಿಮ ನಮನಗಳನ್ನು ಕೂಡ ಸಲ್ಲಿಸಿದರು. ಜೆಪಿ ನಡ್ಡಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದೆ. ಶಾಲಾ ಕಾಲೇಜುಗಳು, ಬ್ಯಾಂಕ್ಗಳು ಮತ್ತು ಸರ್ಕಾರಿ ಕಚೇರಿಗಳು ಇವತ್ತು ಕಾರ್ಯನಿರ್ವಹಿಸೋದಿಲ್ಲ. ಹಾಗೆಯೇ 7 ದಿನಗಳ ಶೋಕಾಚರಣೆಯನ್ನು ಸಹ ಘೋಷಣೆ ಮಾಡಲಾಗಿದೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಅವರಿಗೆ 92 ವರ್ಷಗಳಾಗಿವೆ. ಅವರು ಒಂದು ರೀತಿಯಲ್ಲಿ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆದ ರೀತಿಯಲ್ಲಿ ಅವರು ಬದುಕನ್ನು ನೋಡಲಿಕ್ಕೆ ಸಾಧ್ಯ. ದೇಶದ ಒಬ್ಬ ಖ್ಯಾತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗ್ತಾರೆ. ಜಗತ್ತಿನಲ್ಲೇ ಒಬ್ಬರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. ಸುಮಾರು 10 ವರ್ಷಗಳ ಕಾಲ ಈ ದೇಶದ actually his contribution to the country always everybody will remember. He is a great son of India. Due to his age related illness he left us today. I pray the God to give his soul a peaceful journey to him. My deepest condolence to their family members. The pain which they are now, they wanted to take it. God has to give them the strength to come out from that. Thank you. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ದೇಶಾದ್ಯಂತ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ. ಸಿಟಿ ರವಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮನಮೋಹನ್ ಸಿಂಗ್ ರಾಜಕಾರಣಿ ಅಷ್ಟೇ ಅಲ್ಲ, ಅರ್ಥಶಾಸ್ತ್ರಜ್ಞ. 6 ದಶಕಗಳಿಗೂ ಹೆಚ್ಚು ಕಾಲ ದೇಶ ಕಟ್ಟಲು ಶ್ರಮಿಸಿದ್ರು ಅನ್ನುವಂಥ ಮಾತನ್ನ ಸಿಟಿ ರವಿ ಹೇಳಿದ್ದಾರೆ. ರಷ್ಯಾ ಮಾದರಿಯಲ್ಲಿ ಅರ್ಥವ್ಯವಸ್ಥೆಯನ್ನ ಕಟ್ಟೋದಕ್ಕೆ ಪ್ರಯತ್ನಿಸಿದ್ರು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಅರ್ಥ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ ಹಿರಿಯ ಮುತ್ಸದ್ದಿ, ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅರ್ಥಶಾಸ್ತ್ರಜ್ಞ ಮಾಜಿ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿದ್ದಾರೆ. ಭಾರತದ ಅರ್ಥವ್ಯವಸ್ಥೆಯನ್ನು ಹಳಿಗೆ ತರೋದ್ರೊಳಗಡೆ ಅವ್ರು ತೆಗೆದುಕೊಂಡಂಥ ಪಿ ವಿ ನರಸಿಂಹರಾವ್ ಅವರ ಜೊತೆಯಲ್ಲಿ ಅವ್ರು ತೆಗೆದುಕೊಂಡಂಥ ಆರ್ಥಿಕ ನೀತಿಯೂ ಕೂಡ ಒಂದು ಕಾರಣ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾದಂಥ ಸಂಗತಿ. ಹತ್ತತ್ರ 6 ದಶಕಗಳಿಗೂ ಹೆಚ್ಚು ಕಾಲ ನಾವು ರಷ್ಯಾ ಮಾದರಿಯನ್ನು ತಲೆಯಲ್ಲಿ ಇಟ್ಕೊಂಡು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟ್ ಮಾದರಿಯಲ್ಲಿ ಕಟ್ಟೋ ಪ್ರಯತ್ನ ಮಾಡಿದ್ವಿ. ಆದರೆ ಅದು ವಿಫಲ ಆಗ್ತಾ ಇದೆ ಅಂತ ಅನುಭವಕ್ಕೆ ಬಂದ ನಂತರ ಮುಕ್ತ ಆರ್ಥಿಕ ವ್ಯವಸ್ಥೆಯ ಕಡೆಗೆ ಭಾರತ ಹೊರಳೋದಕ್ಕೆ ಇವರು ಕೂಡ ಒಬ್ಬರು ಪ್ರಮುಖ ಕಾರಣ ಅಂತ ಮನಮೋಹನ್ ಸಿಂಗ್ ಅವರು ವಯೋಸಹಜವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ.
ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ. ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕು. ಅವರ ಕರ್ತವ್ಯವನ್ನು ಮಾಡಿ ಹೋಗಿದ್ದಾರೆ. ಉಳಿದೆಲ್ಲ ಸಂಗತಿಗಳು ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ಲಸ್ಸು ಮೈನಸ್ಸು ಇದ್ದೇ ಇರ್ತವೆ. ಇಂಥ ಸಂದರ್ಭಗಳಲ್ಲಿ ಒಳ್ಳೆಯದನ್ನಷ್ಟೇ ನೆನಪಿಸ್ಕೊಳ್ಬೇಕು. ಅಷ್ಟು ಹೇಳಿ ಅವರಿಗೆ ನಾನು 10 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಅತ್ಯಂತ ಮೃದು ಭಾಷೆಯಾಗಿ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ವರ್ಲ್ಡ್ ಬ್ಯಾಂಕ್ ಹಿಡ್ಕೊಂಡು ರಿಸರ್ವ್ ಬ್ಯಾಂಕ್ವರೆಗೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯಾಗಿ, ಹಣಕಾಸು ಸಚಿವರಾಗಿ, ರಾಜ್ಯಸಭೆಯಲ್ಲಿ ಅಪೋಸಿಷನ್ ಲೀಡರ್ ಆಗಿ, ಕೊನೆಗೆ ದೇಶದ ಅತ್ಯುನ್ನತವಾದಂಥ ಹುದ್ದೆ ಆದಂಥ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿ ನಿನ್ನೆ ರಾತ್ರಿ ಅಸ್ತಂಗತರಾದಂಥ ಹಿರಿಯ ಮುತ್ಸದ್ದಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ನಾನು ನನ್ನ ನುಡಿ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರ ಬಗ್ಗೆ ಹೇಳೋದಾದರೆ, ಅವರ 10 ವರ್ಷದ ಪ್ರಧಾನಮಂತ್ರಿಯ ಸಮಯದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ. ಹಲವಾರು ಬಾರಿ ಅವ್ರನ್ನ ಡೆಲಿಗೇಷನ್ದಲ್ಲಿ ಭೇಟಿ ಮಾಡುವಂಥ ಅವಕಾಶ ಸಿಕ್ಕಿತ್ತು. ರಾಜಕೀಯ ಭಿನ್ನಮತ ವೈರುಧ್ಯದ ಹೊರತಾಗಿಯೂ ಸಹಿತ ಅತ್ಯಂತ ಸಂಯಮದಿಂದ ಎಲ್ಲರನ್ನೂ ಮಾತನಾಡಿಸುವಂಥ ಪ್ರವೃತ್ತಿ ಅವ್ರದ್ದಾಗಿತ್ತು. ಅವರಿಗೆ ನಾನು ಈ ಸಭೆಯಲ್ಲಿ ಕೂಡ ಶ್ರದ್ಧಾಂಜಲಿಯನ್ನು